ವ್ಲಾಡಿಮಿರ್ ಪುಟಿನ್ ಸದ್ಯಕ್ಕೆ ಪ್ರಪಂಚದ ಅತಿ ಪವರ್ಫುಲ್ ವ್ಯಕ್ತಿ ಅಂತಲೇ ಹೇಳಬಹುದು. ಕೆಲವು ರಿಪೋರ್ಟ್ಸ್ಗಳ ಪ್ರಕಾರ ಪುಟಿನ್ ಸೀಕ್ರೆಟ್ಲಿ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಹೌದು, ಪುಟಿನ್ ಇಲಾನ್ ಮಸ್ಕ್ಗಿಂತ ಶ್ರೀಮಂತ ವ್ಯಕ್ತಿ ಅಂತ ಕೆಲವು ಆರ್ಟಿಕಲ್ಸ್ಗಳು ವರದಿ ಮಾಡಿವೆ. ನಿಮಗೆ ಗೊತ್ತಾ, ಪುಟಿನ್ ಬಳಿ 43 ಜೆಟ್ಸ್ಗಳಿವೆ, 7,000ಕ್ಕಿಂತ ಜಾಸ್ತಿ ಲಕ್ಸುರಿ ಕಾರುಗಳಿವೆ. ಅಷ್ಟೇ ಯಾಕೆ, ಗೋಲ್ಡ್ನಿಂದ ಮಾಡಲ್ಪಟ್ಟಂಥ ಟಾಯ್ಲೆಟ್ ಕೂಡ ಇದೆ. ಆಶ್ಚರ್ಯ ಎನಿಸಿದರೂ ಕೂಡ ಕೆಲವು ವರದಿಗಳ ಪ್ರಕಾರ ಇದು ವಾಸ್ತವ ಸತ್ಯ. 20 ವರ್ಷಗಳಿಂದಲೂ ರಷ್ಯಾದ ಸುಪ್ರೀಂ ಲೀಡರ್ ಆಗಿರುವಂಥ ಪುಟಿನ್ ಪ್ರಪಂಚದಲ್ಲೇ ಅತಿ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಕಂಟ್ರೋಲ್ ಮಾಡುವಂಥ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ. ಹಾಗಾದರೆ ಪುಟಿನ್ ಇಷ್ಟು ಪವರ್ಫುಲ್ ವ್ಯಕ್ತಿಯಾಗಲು ಕಾರಣವಾದರೂ ಏನು? ಪುಟಿನ್ ಹುಟ್ಟುವಾಗಲೇ ಯಾವುದೇ ಪ್ರಿನ್ಸ್ ಆಗಿರಲಿಲ್ಲ ಅಥವಾ ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ. ಬದಲಿಗೆ ಒಂದು ಸಾಮಾನ್ಯ ಕುಟುಂಬದಲ್ಲೇ ಜನಿಸಿದವರು. ಇವರ ತಾಯಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ತಂದೆ ಸೋವಿಯತ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮನೆಯಲ್ಲಿ ಬಹಳಷ್ಟು ಬಡತನ ಕೂಡ ಇತ್ತು. ಕಮ್ಯುನಿಸಂ ಮತ್ತು ಬಡತನವನ್ನು ನೋಡುತ್ತಲೇ ಬೆಳೆದಂಥ ಪುಟಿನ್ ಯುವಕನಾದ ಮೇಲೆ ಕೆಲಸಕ್ಕಾಗಿ ಹಲವು ಕಡೆ ಅಲೆದಾಡುತ್ತಾರೆ. ಕೊನೆಯದಾಗಿ KGBಯಲ್ಲಿ USSR ಸೀಕ್ರೆಟ್ ಸರ್ವಿಸ್ಗೆ ಜಾಯ್ನ್ ಆಗ್ತಾರೆ. ಸೊ ಆ ಸಮಯದಲ್ಲಿ ಅಮೆರಿಕ ಮತ್ತು USSR ನಡುವೆ ಕೋಲ್ಡ್ ವಾರ್ ನಡೆಯುತ್ತಲೇ ಇತ್ತು. ಅಂತಹ ಹಲವು ಸೀಕ್ರೆಟ್ ಆಪರೇಷನ್ನಲ್ಲಿ ಪುಟಿನ್ ಕೆಲಸ ಮಾಡಿದ್ರು. ಈ ರೀತಿ ಪುಟಿನ್ ದೇಶದ ಇಂಪಾರ್ಟೆಂಟ್ ಅಸೆಟ್ ಆಗಿ ಕೆಲಸ ಮಾಡಿದ್ದರು. ಸದ್ಯಕ್ಕೆ ರಷ್ಯಾ ಪ್ರಪಂಚದಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ ರಾಷ್ಟ್ರ ನಿಜ. ಆದರೆ 1991ರಲ್ಲಿ ಇದಕ್ಕಿಂತ ದೊಡ್ಡ ದೇಶವಿತ್ತು, ಅದೇ ಸೋವಿಯತ್ ಯೂನಿಯನ್. ಇದರಲ್ಲಿ ರಷ್ಯಾ ಸೇರಿದಂತೆ ಬರೋಬ್ಬರಿ 15 ರಾಷ್ಟ್ರಗಳಿದ್ದವು. ಅದರಲ್ಲಿ ಉಕ್ರೇನ್ ಕೂಡ ಒಂದು. ಆದರೆ 1991ರಲ್ಲಿ ಸೋವಿಯತ್ ಯೂನಿಯನ್ ಒಕ್ಕೂಟ ಬೇರ್ಪಡೆ ಆಯಿತು. ಪರಿಣಾಮ ರಷ್ಯಾದಲ್ಲೂ ಕೂಡ ಹಲವು ಪೊಲಿಟಿಕಲ್ ಕ್ರೈಸಿಸ್ ಪ್ರಾರಂಭ ಆಯಿತು. ಇನ್ನು 1991ರಿಂದ 1999ರ ಸಮಯ ರಷ್ಯಾಕ್ಕೆ ಒಂದು ರೀತಿ ಕೆಟ್ಟ ಸಮಯ ಆಗಿತ್ತು. ಕಾರಣ, ಆ ಸಮಯದಲ್ಲಿ ರಷ್ಯಾದ ಪ್ರೆಸಿಡೆಂಟ್ ಆಗಿದ್ದಂಥ ಬೋರಿಸ್ ಎಲ್ಸ್ಟಿನ್ ರವರನ್ನು ರಷ್ಯಾ ಇದುವರೆಗೂ ಕಂಡಂಥ ಅತಿ ಕೆಟ್ಟ ಪ್ರೆಸಿಡೆಂಟ್ ಅಂತಲೇ ಹೇಳಬಹುದು. ಅವರ ಅಟಿಟ್ಯೂಡ್ ರಷ್ಯಾದ ಬಹಳಷ್ಟು ಜನರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ವೆಸ್ಟರ್ನ್ ಲೀಡರ್ಸ್ಗಳಿಗೆ ಮಿತಿಮೀರಿ ಸಪೋರ್ಟ್ ಮಾಡುವುದು, ಪಬ್ಲಿಕ್ನಲ್ಲೇ ಆಲ್ಕೋಹಾಲ್ ಸೇವನೆ ಮಾಡುವುದು, ಡ್ಯಾನ್ಸ್ ಮಾಡುವುದು ಇತ್ಯಾದಿ. ಇದು ರಷ್ಯಾದ ಆರ್ಥೋಡಾಕ್ಸ್ ಕಲ್ಚರ್ಗೆ ಸೂಟ್ ಆಗ್ತಾ ಇರಲಿಲ್ಲ. ಇನ್ನು ಅವರ ಲೀಡರ್ಶಿಪ್ನಲ್ಲಿ ರಷ್ಯಾದಲ್ಲಿ ಬಡತನ ಜಾಸ್ತಿ ಆಗ್ತಾ ಬಂತು. ರಷ್ಯಾದ ಕೆಲವು ಮೇನ್ ಇಂಡಸ್ಟ್ರೀಸ್ಗಳ ಬಿಸ್ನೆಸ್ ಕೆಲವು ಆಸೆ ಬುರುಕರ ಪಾಲಾಗ್ತಾ ಬಂತು. ಇನ್ನು 1996ರ ಸಮಯದಲ್ಲಿ ಅಮೆರಿಕ ರಷ್ಯಾದ ಎಲೆಕ್ಷನ್ನಲ್ಲಿ ತನ್ನ ಪ್ರಭಾವ ಬೀರಿ ಮತ್ತೆ ಬೋರಿಸ್ ಎಲ್ಸ್ಟಿನ್ ರವರನ್ನೇ ಗೆಲ್ಲಿಸಿ ಪ್ರೆಸಿಡೆಂಟ್ ಮಾಡಲಾಯಿತು. ಆದರೆ ರಷ್ಯಾದ ಬಹಳಷ್ಟು ಜನ ಅದನ್ನು ಅಕ್ಸೆಪ್ಟ್ ಮಾಡಲು ರೆಡಿ ಇರಲಿಲ್ಲ. ಜನ ಬೋರಿಸ್ ರವರ ವಿರುದ್ಧ ಪ್ರೊಟೆಸ್ಟ್ ಮಾಡಲು ಪ್ರಾರಂಭ ಮಾಡಿದ್ರು. ಇಂತಹ ವೀಕ್ ಇಮೇಜ್ಗೆ ಕೌಂಟರ್ ಕೊಡಲು ಬೋರಿಸ್ ರವರು ಒಬ್ಬ ಡೈನಾಮಿಕ್ ಪ್ರೈಮ್ ಮಿನಿಸ್ಟರ್ ಅನ್ನು ಹುಡುಕ್ತಾ ಇದ್ರು. ಆಗ ಅವರಿಗೆ ಸಿಕ್ಕಿದಂಥ ವ್ಯಕ್ತಿಯೇ ಈ ವ್ಲಾಡಿಮಿರ್ ಪುಟಿನ್. 1999ರಲ್ಲಿ ಪುಟಿನ್ ರಷ್ಯಾದ ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನಮಂತ್ರಿ ಆಗುತ್ತಾರೆ. ಆದರೆ ರಷ್ಯಾದಲ್ಲಿ ಪ್ರೈಮ್ ಮಿನಿಸ್ಟರ್ಗಿಂತ ಜಾಸ್ತಿ ಪ್ರೆಸಿಡೆಂಟ್ಗೆ ಪವರ್ ಇರುತ್ತೆ. ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ನ ಆದೇಶವನ್ನು ಪಾಲಿಸಬೇಕಾಗುತ್ತೆ. ಒಂದು ರೀತಿ ಸೆಕೆಂಡ್ ಇನ್ ಕಮಾಂಡ್ ಆಗಿರ್ತಾರೆ. ಇನ್ನು ಅದೇ ಸಮಯದಲ್ಲಿ ಚೆಚನ್ಯಾನ್ ಮಿಲಿಟೆಂಟ್ಸ್ ರಷ್ಯಾದ 300 ಸೈನಿಕರನ್ನು ಕೊಂದು ಹಾಕುತ್ತಾರೆ. ಆ ಸಮಯದಲ್ಲಿ ಪುಟಿನ್ ಶತ್ರುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರನ್ನು ಮಣಿಸುತ್ತಾರೆ. ಈ ಮೂಲಕ ರಷ್ಯಾದ ಜನರ ದೃಷ್ಟಿಯಲ್ಲಿ ಪುಟಿನ್ ಒಬ್ಬ ಸ್ಟ್ರಾಂಗೆಸ್ಟ್ ಲೀಡರ್ ಆಗಿ ಕಾಣಿಸಿಕೊಳ್ಳುತ್ತಾರೆ. ಇದೇ ಕಾರಣದಿಂದಾಗಿ ಪುಟಿನ್ಗೆ ಪ್ರೈಮ್ ಮಿನಿಸ್ಟರ್ನಿಂದ ಪ್ರೆಸಿಡೆಂಟ್ ಆಗಲು ಜಾಸ್ತಿ ಸಮಯ ಹಿಡಿಯಲೇ ಇಲ್ಲ. ಮುಂದೆ 8 ವರ್ಷಗಳವರೆಗೆ ಪುಟಿನ್ ರವರೇ ಪ್ರೆಸಿಡೆಂಟ್ ಆಗ್ತಾರೆ. ಅವರ ಆಡಳಿತದ ಅವಧಿಯಲ್ಲಿ ರಷ್ಯಾದಲ್ಲಿ ಹಲವು ಅಭಿವೃದ್ಧಿಗಳಾಗುತ್ತವೆ. ರಷ್ಯಾದ GDPಯಲ್ಲಿ ಇಂಪ್ರೂವ್ಮೆಂಟ್ ಆಗತೊಡಗಿತು. ಇನ್ಫ್ಲೇಷನ್ ಪ್ರಮಾಣ 30%ನಿಂದ ಕಡಿಮೆಯಾಗಿ 6%ಗೆ ಇಳಿಯಿತು. ಜನರ ಅವರೇಜ್ ಇನ್ಕಮ್ 25 ಪಟ್ಟು ಜಾಸ್ತಿ ಆಯಿತು. ಇವುಗಳಿಗೆಲ್ಲ ಕೇವಲ ಪುಟಿನ್ ರವರ ಆಡಳಿತ ಮಾತ್ರ ಕಾರಣವಾಗಿರಲಿಲ್ಲ, ಜೊತೆಗೆ ರಷ್ಯಾದಲ್ಲಿದ್ದಂಥ ತೈಲ ನಿಕ್ಷೇಪಗಳು ಕೂಡ ಕಾರಣವಾಗಿತ್ತು. ಹೌದು, ಆಯಿಲ್ ಡಿಮ್ಯಾಂಡ್ ಮತ್ತು ಆಯಿಲ್ ಪ್ರೈಸ್ ಏರಿಕೆಯಿಂದಾಗಿ ರಷ್ಯಾದ ಎಕಾನಮಿ ಕೂಡ ಇಂಪ್ರೂವ್ ಆಗತೊಡಗಿತು. ಇದರ ಜೊತೆಗೆ ಪೊಲೀಸ್ ಮತ್ತು ಮಿಲಿಟರಿ ರಿಫಾರ್ಮ್ಸ್ ಕೂಡ ಮತ್ತಷ್ಟು ಪವರ್ಫುಲ್ ಆಗ್ತಾ ಬಂತು. ಜನರ ದೃಷ್ಟಿಯಲ್ಲಿ ಪುಟಿನ್ ಮತ್ತೆ ಗ್ರೇಟ್ ಲೀಡರ್ ಆಗಿ ಕಾಣಿಸಿಕೊಂಡ್ರು. ಇದೇ ಕಾರಣದಿಂದಾಗಿ ಪುಟಿನ್ ರವರಿಗೆ 2004ರಲ್ಲಿ ಬರೋಬ್ಬರಿ 71% ವೋಟ್ ಸಿಕ್ಕಿ ಮತ್ತೆ ಪ್ರೆಸಿಡೆಂಟ್ ಆದರು. ರಷ್ಯಾದಲ್ಲಿ ಟೆಕ್ನಿಕಲಿ ಒಬ್ಬ ವ್ಯಕ್ತಿ 2 ಬಾರಿ ಮಾತ್ರ ಪ್ರೆಸಿಡೆಂಟ್ ಆಗಬಹುದು. ಆದರೆ ಪುಟಿನ್ ಬಹಳಷ್ಟು ಚಾಣಾಕ್ಷ ವ್ಯಕ್ತಿ. 2008ರಲ್ಲಿ ಪುಟಿನ್ ತನ್ನ ಪ್ರೆಸಿಡೆಂಟ್ ಪೋಸ್ಟ್ಗೆ ರಾಜೀನಾಮೆ ಕೊಟ್ಟು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗುತ್ತಾರೆ. ತನ್ನ ಆಪ್ತ ಮತ್ತು ಜೂನಿಯರ್ ಆಗಿದ್ದಂಥ ಡೆಮಿಟ್ರಿ ಮೆಡ್ವೆಡೇವ್ ರವರನ್ನು ಪ್ರೆಸಿಡೆಂಟ್ ಮಾಡುತ್ತಾರೆ. ಆದರೆ ಆಗಲೂ ಕೂಡ ಎಲ್ಲ ಕಂಟ್ರೋಲ್ ಪುಟಿನ್ ರವರ ಕೈಯಲ್ಲೇ ಇತ್ತು. 2012ರಲ್ಲಿ ರಷ್ಯಾದ ಕಾನ್ಸ್ಟಿಟ್ಯೂಷನ್ನಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಪುಟಿನ್ ಮತ್ತೊಮ್ಮೆ ಪ್ರೆಸಿಡೆಂಟ್ ಆಗುತ್ತಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಪುಟಿನ್ಗೆ ಯಾವುದೇ ಶತ್ರುಗಳೇ ಇಲ್ವಾ, ಅಪೋಸ್ ಮಾಡುವವರೇ ಇಲ್ವಾ ಅಂತ ಕೇಳಿದರೆ ಖಂಡಿತ ಇದ್ದಾರೆ. ಆದರೆ ಅವರೆಲ್ಲ ಧೈರ್ಯವಾಗಿ ಅಪೋಸ್ ಮಾಡಲು ರೆಡಿ ಇಲ್ಲ. ಯಾಕಂದರೆ ಪುಟಿನ್ ವಿರುದ್ಧ ಯಾರೇ ಮಾತನಾಡಿದರೂ ಕೂಡ ಅವರು ಮಿಸ್ಟೀರಿಯಸ್ ಆಗಿ ಕಾಣೆಯಾಗುತ್ತಾರೆ. ಜರ್ನಲಿಸ್ಟ್,
ಫಾರ್ಮರ್ KGB ಏಜೆಂಟ್, ಕೆಲವು ರೆಪ್ಯೂಟೆಡ್ ಪೊಲಿಟಿಷಿಯನ್ಸ್ಗಳು ಪುಟಿನ್ ವಿರುದ್ಧ ಮಾತನಾಡಿ ಹಲವು ಸಮಸ್ಯೆಗಳನ್ನು ಕಂಡುಕೊಂಡಿದ್ದಾರೆ. ಇನ್ನು ಪುಟಿನ್ ಆಪೋಸಿಟ್ ಪಾರ್ಟಿಗೆ ರಷ್ಯಾದ ಒಬ್ಬ ಶ್ರೀಮಂತ ವ್ಯಕ್ತಿ ಫಂಡಿಂಗ್ ಮಾಡಿದಂತಹ ಕಾರಣಕ್ಕಾಗಿ ಆತನ ಮೇಲೆ ತೆರಿಗೆ ವಂಚನೆ ಕೇಸ್ ಹಾಕಿ ಆತನಿಗೆ 14 ವರ್ಷ ಜೈಲಿಗೆ ಕಳುಹಿಸಲಾಗಿದೆ. ಸೊ ಈ ರೀತಿ ಪುಟಿನ್ ವಿರುದ್ಧ ಮಾತನಾಡಲು ರಷ್ಯಾದ ಜನತೆ ಎದುರುತ್ತಾರೆ. ಸದ್ಯಕ್ಕೆ ಪುಟಿನ್ ಸಾಮ್ರಾಜ್ಯದಲ್ಲಿ ಅಂದರೆ ರಷ್ಯಾದಲ್ಲಿ 600ಕ್ಕಿಂತಲೂ ಜಾಸ್ತಿ ನ್ಯೂಕ್ಲಿಯರ್ ವೆಪನ್ಸ್ಗಳಿವೆ. ಈ ನ್ಯೂಕ್ಲಿಯರ್ ವೆಪನ್ಸ್ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಎಂದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂಥ ದೇಶಕ್ಕೆ ಕೇವಲ 10 ನಿಮಿಷದಲ್ಲಿ ತಲುಪುವಷ್ಟು ಪವರ್ಫುಲ್ ಆಗಿವೆ. ಇನ್ನು ಪುಟಿನ್ ರವರು ತನ್ನ ಎಲ್ಲ ಸ್ಪೀಚ್ಗಳಲ್ಲೂ ರಷ್ಯಾದ ಫೇಮಸ್ ಫಿಲಾಸಫರ್ ಆಗಿರುವಂಥ ಇವಾನ್ ರವರ ಪದಗಳನ್ನು ಬಳಕೆ ಮಾಡುತ್ತಾರೆ. ಇವಾನ್ ರವರು ಹೇಳುತ್ತಾರೆ, ರಷ್ಯಾ ಮೊದಲಿಗೆ ಒಂದು ಇನ್ನೋಸೆಂಟ್ ದೇಶವಾಗಿತ್ತು, ಆದರೆ ಇತರೆ ವಿದೇಶಿ ದೇಶಗಳ ಆಕ್ರಮಣ ದೇಶವನ್ನು ವೀಕ್ ಮಾಡ್ತಾ ಬಂತು. ಇಂತಹ ಮಾತುಗಳೇ ಪುಟಿನ್ ರವರನ್ನು ಇನ್ನಷ್ಟು ಕಠಿಣ ವ್ಯಕ್ತಿಯನ್ನಾಗಿ ಮಾಡಿದೆ. ಯಾಕಂದರೆ ಪುಟಿನ್ಗೆ ಸ್ಪಷ್ಟವಾಗಿ ಗೊತ್ತಿದೆ, ಅಸಮರ್ಥರು ವೀಕ್ ಆಗಿರುವಂಥ ವ್ಯಕ್ತಿಗಳಿಗೆ ಎಷ್ಟೆಲ್ಲ ಅನ್ಯಾಯಗಳು ಆಕ್ರಮಣಗಳು ಆಗುತ್ತವೆ ಅಂತ. ಅಂಥ ಸನ್ನಿವೇಶಗಳನ್ನು ಪುಟಿನ್ ತನ್ನ ಬಾಲ್ಯದಿಂದಲೇ ನೋಡುತ್ತಲೇ ಬಂದಿದ್ದಾರೆ. ಕೆಲವು ರಿಪೋರ್ಟ್ಗಳ ಪ್ರಕಾರ ಪುಟಿನ್ ರವರ ವೆಲ್ತ್ $70 ಬಿಲಿಯನ್ ಅಂತ ಅಂದಾಜಿಸಲಾಗಿದೆ. ಆದರೆ ಕೆಲವು ಫೈನಾನ್ಷಿಯಲ್ ಅನಾಲಿಸ್ಟ್ಗಳ ಪ್ರಕಾರ ಪುಟಿನ್ ರವರ ಅಸಲಿ ವೆಲ್ತ್ ಬರೋಬ್ಬರಿ $200 ಬಿಲಿಯನ್ ಅಂತ ಅಂದಾಜಿಸಲಾಗಿದೆ. ಆಲ್ಮೋಸ್ಟ್ ಇದು ಇಲಾನ್ ಮಸ್ಕ್ ಆಸ್ತಿಗಿಂತಲೂ ಅಧಿಕ. ಸೊ ಇದು ವ್ಲಾಡಿಮಿರ್ ಪುಟಿನ್ ರವರ ಸ್ಟೋರಿ ಆಗಿದೆ. ಒಟ್ಟಾರೆ ಪುಟಿನ್ ರವರನ್ನು ಪ್ರಪಂಚದ ಅತಿ ಶ್ರೀಮಂತ ಮತ್ತು ಪ್ರಭಾವಶಾಲಿ ವ್ಯಕ್ತಿ ಅಂತಾನೆ ಹೇಳಬಹುದು. ಇವರ ವಿರುದ್ಧ ರಷ್ಯಾದಲ್ಲಿ ಯಾರೇ ಮಾತನಾಡಿದರೂ ಅವರು ರಾತ್ರೋರಾತ್ರಿ ನಾಪತ್ತೆ ಆಗುತ್ತಾರೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಒಂದು ವೇಳೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಟಾಕ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು.